ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಮಾಡಲೇಬೇಕಾದ ರುಚಿಕರವಾದ ಮತ್ತು ಹಿತಕರವಾದ ಒಂದು ತಿಂಡಿ ಅಂತಂದರೆ ಕೆಸುವಿನ ಎಲೆ ಪತ್ರೊಡೆ. ಇಲ್ಲಿ ನೋಡಿ, ನಾನು ತೋಟಕ್ಕೆ ಹೋಗಿ ಕೆಸುವಿನ ಎಲೆಯನ್ನು ಹಿಂದಿನ ದಿನವೇ ಕೊಯ್ದಿಟ್ಕೊಳ್ತಾ ಇದ್ದೀನಿ. ಕಾರಣ, ಎಲೆ ಬತ್ತಿದಷ್ಟು ತುರಿಕೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು 10ರಿಂದ 15 ಎಲೆಗಳನ್ನು ಕೊಯ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಕೆಸುವಿನ ಎಲೆ ವಿಟಮಿನ್ ಮತ್ತು ಕ್ಯಾಲ್ಸಿಯಂಗಳ ಆಗರ. ವಿಟಮಿನ್ ಮತ್ತು ಎ, ಸಿ ಇದರಲ್ಲಿ ಹೇರಳವಾಗಿದೆ. ಹಾಗೆಯೇ ಕಬ್ಬಿಣಾಂಶ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇಲ್ಲಿ ನೋಡಿ, ನಾನು ಒಂದು ಅಂದಾಜಲ್ಲಿ ಒಂದು 2 ಮುಷ್ಟಿ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಕಾಳನ್ನು ಒಂದು 4 ಗಂಟೆ ನೆನೆಲಿಕ್ಕೆ ಬಿಡ್ತಾಯಿದ್ದೇನೆ. ಆನಂತರದಲ್ಲಿ ಎಲೆಗಳನ್ನು ತೊಳೆದುಕೊಂಡು ಒರೆಸ್ಕೊಂಡು ಅದರ ಹಿಂದುಗಡೆ ಈ ನರಗಳೆಲ್ಲ ಇರ್ತವೆ ಮನುಷ್ಯರಿಗಿದ್ದಾಗ, ಅವೆಲ್ಲ ದಪ್ಪ ಇರೋವೆಲ್ಲವನ್ನು ಏನು ಮಾಡಬೇಕು ಅಂದರೆ ತೆಗೆದು ಚೊಕ್ಕ ಮಾಡ್ಕೊಳ್ಳಿ. ಇನ್ನು ರುಬ್ಬುವಾಗ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ, ಕಡಲೆಬೇಳೆ, ಮೆಂತ್ಯ ಜೊತೆಗೆ ಕಾಯಿ, ಮೆಣಸು, ಜೀರಿಗೆ, ಕೊತ್ತಂಬರಿ, ಚಿಟಿಕೆ ಅರಿಶಿನ, ಬೆಲ್ಲ, ಉಪ್ಪು, ಹುಣಸೆ ಹಣ್ಣು. ಇದು ತುರಿಕೆಯನ್ನು ಉಂಟು ಮಾಡೋದ್ರಿಂದ ಹುಳಿ ಅಂಶ ಜಾಸ್ತಿ ಬೇಕು. ಹಾಗೆಯೇ ಉಪ್ಪು, ಬೆಲ್ಲ, ಖಾರ ಎಲ್ಲ ಕೂಡ ಹದವಾಗಿರಬೇಕು. ಹಿಟ್ಟನ್ನು ರುಬ್ಕೊಂಡಾದಮೇಲೆ ಏನು ಮಾಡಿರಿ ಅಂತ ಹೇಳಿದ್ರೆ, ಎಲೆಯನ್ನು ತಿರುಗಿಸಿ ಹಾಕಿ, ಅಂದರೆ ಬೆನ್ನು ಭಾಗದಿಂದ ಏನು ಮಾಡಿ ಅಂದರೆ ಹಿಟ್ಟನ್ನು ಸವರುತ್ತಾ ಬನ್ನಿ. ಹೀಗೆ ಎಲೆ ಅಳತೆ ಮಾಡಿಟ್ಕೊಳ್ಳಿ. ಮೊದಲೇ ಒಂದಕ್ಕಿಂತ ಒಂದು ಚಿಕ್ಕದಾಗ್ತಾ ಹೋಗಬೇಕು. ಹೀಗೆ ಎಲ್ಲ ಎಲೆಗೂ ಸರಿಯಾಗಿ ದಪ್ಪಾಗಿ ಹಿಟ್ಟನ್ನು ಸವರಿ ಒಂದು 3-4 ಎಲೆಗೆ ಏನು ಮಾಡಿ ಅಂತ ಹೇಳಿದರೆ ಈ ಥರ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇದು ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ತಾರೆ, ಮತ್ತು ಕಣ್ಣಿನ ಆರೋಗ್ಯಕ್ಕೆ. ಯಾಕಂದರೆ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿರೋದ್ರಿಂದ, ಮತ್ತಿದು ತುರಿಕೆಯನ್ನು ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕೆ ಹುಳಿಯನ್ನು ಜಾಸ್ತಿ ಹಾಕಬೇಕು. ಬೇಯಿಸುವಾಗೂ ಕೂಡ ಜಾಸ್ತಿ ಹೊತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇಯಿಸಬೇಕು. ಯಾಕೆ ಅಂದರೆ ಬೇಯಿಸದೆ ಹೋದರೆ ಸರಿಯಾಗಿ ಬಾಯಿ ಕಚ್ಚೋ ಸಾಧ್ಯತೆ ಇರುತ್ತೆ. ಹೀಗೆ ಎಲ್ಲ ಎಲೆಗಳಿಗೆ ಏನು ಮಾಡಿ ಅಂತ ಹೇಳಿದ್ರೆ ಸವರಿ ಇಟ್ಕೊಳ್ಳಿ. ನನಗೆ 2 ಎಲೆ ಆಯಿತು. ಒಂದೊಂದು ರೋಲಲ್ಲಿ 4 ಎಲೆಗಳನ್ನು 5 ಎಲೆಗಳನ್ನು ಹಾಕ್ಬೋದು. ಈ ಕೆಸುವಿನ ಎಲೆಯಲ್ಲೇ ಬೇರೆ ಬೇರೆ ಥರ ಇರ್ತಾಯಿದೆ. ಕಪ್ಪು ಕೆಸುವಲ್ಲೇ 3-4 ಥರ ಬರ್ತಾಯಿದೆ. ಗಡ್ಡೆ ಕೆಸು, ಮೊಟ್ಟೆ ಕೆಸು ಇರ್ತಾಯಿದೆ, ಬೀಣು ಕೆಸು ಇರ್ತಾಯಿದೆ. ನೀವು ಮತ್ತೆ ಹಿಟ್ಟು ರುಬ್ಬಾದ ಮೇಲೂ ಕೂಡ ಹುಳಿ, ಉಪ್ಪು, ಖಾರ ನೋಡಿಕೊಂಡು ಖಾರದ ಪುಡಿ ಸೇರಿಸೋದಿದ್ರೆ ಮತ್ತೆ ಖಾರದ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಲಿಂಬೆಹಣ್ಣು ಕೂಡ ಹಾಕ್ಬೋದು, ಅಥವಾ ಬೇರೆ ಯಾವುದೇ ಹುಳಿ ಅಂಶ ಇರ್ತಕ್ಕಂಥ ಪದಾರ್ಥವನ್ನು ಇದಕ್ಕೆ ಬಳಸ್ಬೋದು. ತುಂಬ ರುಚಿಯಾಗಿರುತ್ತೆ. ಮಲೆನಾಡು ಮತ್ತು ಕರಾವಳಿ ಭಾಗದ ಜನರಿಗೆ ಇದೊಂದು ಪ್ರಿಯವಾಗಿರ್ತಕ್ಕಂಥ ತಿಂಡಿ. ಬೆಳಗಿನ ತಿಂಡಿಗೂ ಮಾಡ್ತಾರೆ ಕೆಲವರು, ಇನ್ನು ಕೆಲವರು ಸಂಜೆ ಹೊತ್ತು ಸ್ನ್ಯಾಕ್ಸಿಗೂ ಕೂಡ ಮಾಡ್ತಾರೆ. ಈ ರೀತಿ ಅಲ್ಲದೆ ಮತ್ತೊಂದು ರೀತಿ ಹಿಟ್ಟನ್ನು ರುಬ್ಕೊಂಡು ಎಲೆಗಳನ್ನು ಚೂರು ಮಾಡಿ ಹಾಕಿ ಬಾಳೆ ಎಲೆಯಲ್ಲಿ ಕಟ್ಟಿ ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪತ್ರೊಡೆಯನ್ನು ಬೇಯಿಸ್ಬೋದು. ಅದೊಂದು ರೀತಿಯ ರುಚಿಯನ್ನು ಕೊಡ್ತದೆ. ಇದರ ರುಚಿ ಸ್ವಲ್ಪ ಬೇರೆಯಾಗಿರುತ್ತೆ. ಈ ರೀತಿ ಇದನ್ನು ಮಡಚೋದು ಕೂಡ ಭಾಳ ಇಂಪಾರ್ಟೆಂಟು. 2 ಸೈಡಿಂದ ಮಡಚ್ತಾ ರೋಲ್ ಮಾಡ್ತಾ ಎಲ್ಲ ಕಡೆಗೂ ಹಿಟ್ಟನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಸ್ಪ್ರೆಡ್ ಮಾಡಿ ಇಡಬೇಕು. ಹಾಗೆ ಎಲೆಯನ್ನು ಬಿಡಬಾರ್ದು. ಅದಕ್ಕೋಸ್ಕರ ಹಿಟ್ಟು ರುಬ್ಬುವಾಗ ದಪ್ಪವಾಗಿ ರುಬ್ಕೋಬೇಕು. ದೋಸೆ ಹಿಟ್ಟಿನ ಥರ ತೆಳ್ಳಗೆ ಮಾಡಿಕೊಂಡ್ರೆ ಎಲೆಯ ಮೇಲೆ ಹಿಟ್ಟು ನಿಲ್ಲೋದಿಲ್ಲ, ಹರಿದು ಹೋಗುತ್ತೆ. ಹಂಗೆ ರೋಲ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾನು ಎಲ್ಲ ಎಲೆಗಳನ್ನು. ಇದು ನೋಡಿ, ಇದೊಂಥರ ಕೆಸುವಿನ ಎಲೆ. ಈ ಎಲೆ ಹೆಚ್ಚು ತುರಿಸಲ್ಲ ಹೇಳ್ತಾರೆ. ನಾನೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಮರಕೆಸುವು ಕೂಡ ಬರ್ತಾಯಿದೆ, ಮಲೆನಾಡಿನಲ್ಲಿ ಜಾಸ್ತಿ ಸಿಗ್ತಕ್ಕಂಥದ್ದು. ಅದು ಬಾಯಿ ತೋರಿಸೋದಿಲ್ಲ ಹೇಳ್ತಾರೆ. ಈ ರೀತಿ ನಾನು 3 ರೋಲ್ಗಳನ್ನು ಮಾಡಿಟ್ಕೊಂಡು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಸೊ ಈಗ ಸ್ಟೀಮರಲ್ಲಿ ಒಂದು ಬಾಳೆ ಎಲೆ ಮೇಲೆ ಈ ಕೆಸುವಿನ ಎಲೆ ಪತ್ರೊಡೆ ರೋಲನ್ನು ಇಟ್ಟು ಕನಿಷ್ಠ 35ರಿಂದ 40 ನಿಮಿಷ ಏನು ಮಾಡಬೇಕು ಅಂತ ಹೇಳಿದರೆ ಇಡ್ಲಿ ಹಂಗೆ ಹೈ ಫ್ಲೇಮಲ್ಲಿ ಬೇಯಿಸ್ತೋ ಹಾಗೆ ಬೇಯಿಸಿದರೆ ರುಚಿಕರವಾದ ಪತ್ರೊಡೆ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದನ್ನು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ ಮೇಲೆ
ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡಿ. ನಾನು ಬಿಸಿ ಇದ್ದಾಗಲೇ ಕಟ್ ಮಾಡಲಿಕ್ಕೆ ಹೋದೆ, ನೋಡಿ ಹೊಗೆ ಬರ್ತಾಯಿದೆ, ಹಾಗೆ ಅಂಟ್ಕೊಳ್ತಾ ಇದೆ. ಪೂರ್ತಿ ತಣ್ಣಗಾದ ನಂತರ ನೀವು ಕಟ್ ಮಾಡಿದರೆ ಅದು ರೋಲು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಅಥವಾ ಯಾವುದೋ ಅಡುಗೆ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕ್ಕೊಂಡು ಒಂದು ಎಣ್ಣೆ ಬಂಡಿಯಲ್ಲಿ ಅಥವಾ ಒಂದು ಯಾವುದಾದ್ರೂ ದೋಸೆ ಹಂಚಲ್ಲೋ ಪಾತ್ರೆಯಲ್ಲೋ ಏನು ಮಾಡಿ ಅಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ನೀವು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿದರೆ ಸಖತ್ತು ಟೇಸ್ಟಿಯಾಗಿ ಬಾಯಲ್ಲಿ ಕರಮ್ ಕುರುಮ್ ಅಂತ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಆದರೆ ಇದಕ್ಕೆ ಹುಳಿ ಅಂಶವನ್ನು ಜಾಸ್ತಿ ಹಾಕಬೇಕು ನೀವು. ಅದಕ್ಕೆ ಅನುಗುಣವಾಗಿ ಬೆಲ್ಲ, ಉಪ್ಪು, ಖಾರ. ನಾನಿಲ್ಲಿ ಹೆಚ್ಚು ಹೊತ್ತು ಫ್ರೈ ಮಾಡಲಿಲ್ಲ, ಕ್ರಿಸ್ಪಿ ಬೇಡ ಹೇಳಿ. ಇದು ಕ್ರಿಸ್ಪಿ ಆದರೆ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.